ಹಾಯ್ ವೆಲ್ಕಮ್ ಬ್ಯಾಕ್ ಟು ಇಂಡಿಯನ್ ಫುಡ್ ಚಾನಲ್. ನಾನು ನಿಮಗೆ ತೋರಿಸ್ತಾ ಇರೋದು ಇವತ್ತು ರೆಡ್ ಸಾಸ್ ಪಾಸ್ತಾ. ತುಂಬ ಈಸಿಯಾಗಿ ಮನೆಯಲ್ಲೇ ಮಾಡ್ಬೋದು. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇವಾಗ ನೋಡಿ ಹೇಗೆ ಮಾಡೋದಂದರೆ, ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ನೀರು ಹಾಕಿ, ನೀರನ್ನ ಫುಲ್ ಕುದಿಬೇಕು. ಅದಕ್ಕೆ ನಾವು ಪಾಸ್ತಾ ತೊಗೊಂಡಿರ್ತೀವಲ್ಲ, ಒಂದು ಬೌಲ್ ಅದನ್ನು ಹಾಕಬೇಕು. ಇವಾಗ ಹೆಚ್ಚಿರೋಂಥ ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಅದೆಲ್ಲ ಹಾಕಬೇಕು. ಅದು ಹೇಗೆ ಅಂತ ಹೇಳ್ತೀನಿ. ಇವಾಗ ಒಂದು ಪ್ಯಾನ್ ಇಟ್ಬಿಟ್ಟು ಅದಕ್ಕೆ ಆಯಿಲ್ ಹಾಕಬೇಕು. ಒಂದು 3 ಸ್ಪೂನ್ಸ್ ಟು 4 ಸ್ಪೂನ್ಸ್ ಹಾಕಬೇಕು. ಇವಾಗ ನೋಡಿ ಒಂದು ಸ್ವಲ್ಪ ಸಾಸಿವೆ ಹಾಕಬೇಕು. ಅದು ಚಟ್ಪಟ್ ಅಂತ ಸಿಡಿಯುವಾಗ ನಾವು ಅದಕ್ಕೆ ಹೆಚ್ಚಿರೋವಂಥ ಈರುಳ್ಳಿ ಹಾಕಬೇಕು. ಈರುಳ್ಳಿ ಫುಲ್ ಹೆಂಗೆ ಅಂದರೆ ಕಂದು ಬಣ್ಣ ಬರುವವರೆಗೂ ಅದನ್ನು ಫ್ರೈ ಮಾಡ್ತಾ ಇರಬೇಕು. ಇವಾಗ ನೋಡಿ ಕಂದು ಬಣ್ಣ ಬಂದಿದೆ ಅಲ್ವಾ. ಇವಾಗ ನೆಕ್ಸ್ಟ್ ನಾವು ಟೊಮೆಟೊ ಹಾಕಬೇಕು. ಹೆಚ್ಚಿರೋ ಟೊಮೆಟೊನ ಹಾಕಿ 1 ಇಲ್ಲ 2 ಟೊಮೆಟೊ ಹಾಕ್ಬೋದು. ಅದನ್ನು ಫುಲ್ ಡೀಪ್ ಫ್ಲೇಮ್ ಆಗಿ ಫ್ರೈ ಮಾಡಬೇಕು. ಆ್ಯಂಡ್ ಇವಾಗ ಎರಡನ್ನೂ ಮಿಕ್ಸ್ ಮಾಡಿ ಫ್ರೈ ಮಾಡಬೇಕು. ನೋಡಿ ಇವಾಗ ನಾನು ಹೇಳಿದ್ನಲ್ಲ ನಿಮಗೆ, ಖಾರದ ಪುಡಿ, ಉಪ್ಪು, ಜೀರಾ ಪೌಡರ್ ಮತ್ತು ಪೆಪ್ಪರ್ ಪೌಡರ್ ಇಷ್ಟನ್ನು ರುಚಿಗೆ ತಕ್ಕಷ್ಟು ಉಪ್ಪು. ಎಷ್ಟು ಅಂದರೆ ಖಾರದ ಪುಡಿ ನಮಗೆ ಖಾರ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೋಬೋದು. ಇವಾಗ ಅದೆಷ್ಟನ್ನು ಮಿಕ್ಸ್ ಮಾಡಬೇಕು. ನೋಡಿ ಯಾವ ಕಲರ್ ಬಂದಿದೆ. ಇವಾಗ ಮನೆಯಲ್ಲೇ ಮಾಡಿರ್ತಾ ಟೊಮೊಟೊ ಸಾಸ್ ಹಾಕಬೇಕು. ಟೊಮೊಟೊ ಸಾಸ್ ತುಂಬಾ ಸುಲಭವಾಗಿ ಮನೆಯಲ್ಲೇ ಮಾಡ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ ಹೇಗೆ ಮಾಡೋದಂತ. ಇವಾಗ ಪಾಸ್ತಾ ಹಾಕ್ಬಿಟ್ಟು ಪಾಸ್ತಾ ಫುಲ್ ಅದು ಎಲ್ಲ ಮಿಕ್ಸ್ ಆಗಬೇಕು. ಆ ಪಾಸ್ತಾಕ್ಕೆ ನಾವು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿರ್ತೀವಲ್ಲ ಅದೆಲ್ಲ ಫುಲ್ ಹತ್ಕೋಬೇಕು. ಆ ಥರ ಇದು ಮಾಡಬೇಕು. ಇವಾಗ ನಿಂಬೆ ರಸನೂ ಹಾಕ್ಬೋದು. ನಿಂಬೆ ರಸ ನಿಮಗೆ ಬೇಕಿದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ಇವಾಗ ಕೊತ್ತಂಬರಿ ಆ್ಯಡ್ ಮಾಡ್ತಿದ್ದೀವಿ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಬೇಕು. ನೋಡಿ ಮನೇಲಿ ಆ್ಯಡ್ ಮಾಡೋದ್ರಿಂದ ಚೆನ್ನಾಗಿರುತ್ತೆ. ನೋಡಿ ಮನೇಲೆ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.